ನಮಸ್ತೆ ಕರುನಾಡು. ಇದು ಗೀತಾ ಗುಬ್ಬಿ ಯೂಟ್ಯೂಬ್ ಚಾನಲ್. ಹೊಸ ವಿಡಿಯೋಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ನಮ್ಮ ತೋಟದಲ್ಲೇ ಸಿಗೋ ಮೆಕ್ಕೆಜೋಳ. ಇದು ಎಳೆದು ಬೇಬಿಕಾರ್ನ್ ಅಂತಾರಲ್ಲ ಅದು. ಸೊ ಅದನ್ನು ಚೆನ್ನಾಗಿ ತೊಳೆದು 1 ಸ್ಪೂನು ಮೈದಾ ಹಸಿಟ್ಟು, 1 ಸ್ಪೂನ್ ಅಕ್ಕಿ ಹಸಿಟ್ಟು, ಇಲ್ಲಾಂದರೆ ಜೋಳದ ಹಸಿಟ್ಟು ಯಾವುದಾದ್ರೂ ಒಂದು, ಆಮೇಲೆ 1 ಸ್ಪೂನು ಕಡಲೆ ಹಿಟ್ಟು, ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಮತ್ತು ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕಲಸಿ ಮಡಿಕೋಬೇಕು. ಫುಲ್ಲು ಕ್ಲೀನಾಗಿ ಎಲ್ಲದಕ್ಕೂ ಸಂದಿಗೂ ಕ್ಲೀನಾಗಿ ಹೋಗೋ ಥರ ಹಚ್ಚಿ ಅದನ್ನು ಒಂದು 10ರಿಂದ 15 ನಿಮಿಷ ನೆನೆಯಕ್ಕೆ ಬಿಟ್ಟು, ಇದನ್ನು ತುಂಬ ಸಣ್ಣದಾಗಿದ್ದರೆ ಹಾಗೆ ಹಾಕ್ಬೋದು. ಸ್ವಲ್ಪ ದೊಡ್ಡದು ಅಂತ ಅನಿಸಿದ್ರೆ ಅದನ್ನು ಅರ್ಧ ಕಟ್ ಮಾಡಿಬಿಟ್ಟು ಆಮೇಲೆ ಅದನ್ನು ಈ ಥರ ಕಬ್ಬಿಣದ ಹೆಂಚು ಮೇಲೆ ಎಣ್ಣೆ ಬಿಟ್ಟು ಮಾಡಿಕೊಂಡಿದ್ದೀನಿ ನಾನು. ಬೇಕಾದ್ರೆ ಇದು ಬಾಣಲಿಲಿ ಸಹ ಮಾಡ್ಬೋದು. ಈ ಥರ ಎಣ್ಣೆ ಕಾದ್ಮೇಲೆ ಒಂದೊಂದೇ ಕ್ಲೀನಾಗಿ ಎದ್ದೆದ್ದು ಆ ಥರ ಹಾಕಬೇಕು. ಹಾಕಿ ಅದನ್ನು ಒಂದು ಚಿಮಟದಲ್ಲೋ ಏನಾದರೂ ಸ್ವಲ್ಪ ಅದು ಫಸ್ಟ್ ಹಾಕಿದ ತಕ್ಷಣ ಕಚ್ಕೊಂಡಿರುತ್ತೆ, ತಕ್ಷಣ ಎತ್ತಕ್ಕೆ ಹೋಗಬಾರ್ದು. ಒಂದು 10 ಸೆಕೆಂಡ್ ಬೇಡ, ಒಂದು 15-20 ಸೆಕೆಂಡ್ ಆದಮೇಲೆ ಅದನ್ನು ತಿರುಗಿಸಕ್ಕೆ ಹೋಗಬೇಕು. ತಕ್ಷಣ ಮಾಡೋಕ್ಕೆ ಹೋದರೆ ಅದು ಕಚ್ಕೊಂಡಿರುತ್ತೆ, ಆ ಸೀಟೆಲ್ಲ ಹೆಂಚಿಗೆ ಕಚ್ಕೊಂಡ್ಬಿಡುತ್ತೆ. ಸೊ ಹಾಗಾಗಿ ಈ ಥರ ಮಾಡ್ತಾಯಿದ್ದೀನಿ ನಾನು. ಒಂದು 20-25 ಸೆಕೆಂಡ್ ಆದಮೇಲೆ ಅದನ್ನು ತಿರುಗಿಸಕ್ಕೆ ಸ್ಟಾರ್ಟ್ ಮಾಡಬೇಕು. ಅದು ಹೆಂಚು ಚೆನ್ನಾಗಿ ಕಾದಿರುತ್ತಲ್ಲ, ಬೇಗ ಇದು ಮಾಡಬೇಕು, ಇಲ್ಲಾಂದರೆ ಸೀದೋದಂಗೆ ಆಗಿಬಿಡುತ್ತೆ. ಫುಲ್ಲೆಲ್ಲ ತಿರುಗಿಸ್ಕೊಂಡು ಆ ಕಡೆ 2 ಸೈಡೂ ಗೋಲ್ಡನ್ ಬ್ರೌನ್ ಆಗೋ ಥರ, ಗೋಲ್ಡನ್ ಕಲರ್ ಬರೋ ಥರ ಮಾಡ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಜಸ್ಟ್ ಒಂದು 10-15 ಮಿನಿಟ್ಸ್ ಸಾಕಿದನ್ನು ಮಾಡೋಕ್ಕೆ, ಜಾಸ್ತಿ ಟೈಮು ತೊಗೊಳಲ್ಲ. ಚೆನ್ನಾಗಿರುತ್ತೆ ತಿನ್ನೋಕ್ಕೂ. ಅದು ಫುಲ್ಲೆಲ್ಲ ಬೆಂದಿದೆ ಅಂತ ಗೊತ್ತಾದಮೇಲೆ ಅದನ್ನು ಮತ್ತೆ ಆ ಕಡೆ ಈ ಕಡೆ ಫುಲ್ ಕ್ಲೀನಾಗಿ ಫ್ರೈ ಮಾಡಿ, 2 ಕಡೆ ಒಂದೇ ಥರ ಬಣ್ಣ ಬರಬೇಕು, ಆ ಥರ ಫ್ರೈ ಮಾಡಿಬಿಟ್ಟು ಅದನ್ನು ತೆಗಿಬೇಕು. ಈ ಥರ ಚೆನ್ನಾಗಿ ಗೋಲ್ಡನ್ ಕಲರ್ ಬಂದು ಬ್ರೌನ್ ಕಲರಿಗೆ ಬರೋ ಥರ ಆದಮೇಲೆ ಅದನ್ನು ತೆಗಿಬೇಕು. ಯಾಕಂದರೆ ಅದು ಒಳಗೆ ಸ್ವಲ್ಪ ದಪ್ಪ ಇರೋದರಿಂದ ಬೆಂದಿರಲ್ಲ, ಬೇಗ ತೆಗೆದುಬಿಟ್ರೆ. ಸೊ ಈ ಥರ ಸ್ವಲ್ಪ ಬ್ರೌನ್ ಕಲರ್ ಬಂದಮೇಲೆ ತೆಗಿಬೇಕು. ಈ ಥರ ಇರಬೇಕದು. ಅದ್ರ ಮೇಲೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು. ಈ ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.